ನಮಸ್ಕಾರ ಸ್ನೇಹಿತರೆ, ನಾನಿಲ್ಲಿ ಬದನೆಕಾಯಿ ಎಣ್ಗಾಯಿ ಮಾಡ್ತಾಯಿದ್ದೀನಿ. ಉತ್ತರ ಕರ್ನಾಟಕ ಸ್ಪೆಷಲ್. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಗುರೆಳ್ಳು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಚಟಪಟ ಅಂದ ನಂತರ ಇದು ಆರಿದ ಮೇಲೇ ಗ್ರೈಂಡ್ ಮಾಡ್ಕೋಬೇಕು, ಅವಾಗೇ ಟೇಸ್ಟ್ ಇದು. ಅದೇ ಥರ ನಾನು ಶೇಂಗಾನೂ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಸಿಪ್ಪೆ ತೆಗೆದು ಆರಿದ ಮೇಲೇ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಚಮಚದಲ್ಲಿ ಗುರೆಳ್ಳು ಪೌಡರ್ ತೊಗೊಳ್ತಾ ಇದ್ದೀನಿ. ಅದೇ ಚಮಚದಲ್ಲಿ ನಾನು ಸ್ಪೂನಲ್ಲಿ ಶೇಂಗಾ ಪೌಡರನ್ನು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಅಚ್ಕಾರ ಪುಡಿ, ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಹುಣಸೆಹಣ್ಣು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ನೀರು ಹಾಕ್ಕೊಳ್ತಾ ಇದ್ದೀನಿ. ಅದು ಪೇಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಬದನೆಕಾಯಿ ಈ ಕಲರ್ ಇದ್ದಷ್ಟು ಬದನೆಕಾಯಿ ಎಣ್ಗಾಯಿಗೆ ಚೆನ್ನಾಗಿರುತ್ತೆ. ಇವನ್ ಚಿಕ್ಕದು ಬದನೆಕಾಯಿ ತೊಗೋಬೇಕು ನಾವು ಈ ಥರ. ಸೊ ಪೇಸ್ಟ್ ರೆಡಿಯಾಗಿದೆ. ಇಲ್ಲಿ ಒಂದು ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಚಟಪಟ ಅಂದ ನಂತರ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಈ ಬದನೆಕಾಯಿ ಎಣ್ಗಾಯಿಗೆ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಬದನೆಕಾಯಿನ ನೋಡಿ ಈ ಥರ 4 ಡಿವೈಡ್ ಮಾಡ್ಕೋಬೇಕು ಈ ಥರ. ಅದನ್ನು ಈಗ ಪೇಸ್ಟ್ ರೆಡಿ ಮಾಡಿದ್ನಲ್ಲ, ಅದು ಸ್ಟಫಿಂಗ್ ಮಾಡ್ಕೋಬೇಕು ಈ ಬದನೆಕಾಯಿಯಲ್ಲಿ. ನೋಡಿ ಈ ಥರ ಚೆನ್ನಾಗಿ ಸ್ಟಫಿಂಗ್ ಮಾಡ್ಕೊಂಡಾಗ ಟೇಸ್ಟ್ ಬರುತ್ತೆ. ನೋಡಿ ಈ ಥರ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಬದನೆಕಾಯಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಪೇಸ್ಟ್ ಉಳಿದಿತ್ತಲ್ವ, ಆ ಪೇಸ್ಟಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಲಿಕ್ವಿಡ್ ಥರ ಮಾಡಿ ಅದನ್ನು ಅದರಲ್ಲಿ ಆ ಬಾಣಲಿಯಲ್ಲಿ ಹಾಕ್ಕೋಬೇಕು. ಈ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಂಡು ಅದರಲ್ಲಿ ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿಬಿಡಬೇಕು, ಒಂದು 15 to 20 ಮಿನಿಟ್ಸ್. ಈ ಬದನೆಕಾಯಿ ಎಣ್ಗಾಯಿಗೆ ನಾನು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಈ ಬದನೆಕಾಯಿ ಎಣ್ಗಾಯಿ ಕ್ರಾಸ್ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನಿಂದ ಈ ಬದನೆಕಾಯಿನ ಒಂದು ತೊಗೊಂಡ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿದಾಗ ಅದು ಕಟ್ಟಾಯಿತು ಅಂದರೆ ಇದು ಬದನೆಕಾಯಿ ಆಗಿದೆ ಅಂತ ಅರ್ಥ. ಇಲ್ಲಿ ನಾನು ಕ್ರಾಸ್ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ಬದನೆಕಾಯಿ ಈಗ ಆಗಿದೆ. ಸೊ ನಾನು ರೊಟ್ಟಿ ಮಾಡ್ಕೊಳ್ಳೋಕ್ಕೆ ನೀರನ್ನ ಕಾಯಿಸ್ಕೊಂಡಿದ್ದೆ, ಆ ನೀರನ್ನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಈ ನಾವು ತಟ್ಟಕ್ಕೆ ಬರಲ್ಲಪ್ಪ, ನಾನು ದಡ್ಸ್ಕೊಳ್ತೀನಿ ಅಂದರೆ ಗಟ್ಟಿಯಾಗಿ ನಾದ್ಕೋಬೇಕು ಹಿಟ್ಟನ್ನ. ಇಲ್ಲ ನಾನು ತಟ್ತೀನಿ ಅಂತಂದರೆ ನಾರ್ಮಲ್ ಹದದಲ್ಲಿ ನಾದ್ಕೋಬೇಕು ಹಿಟ್ಟನ್ನ. ನೋಡಿ ಇಲ್ಲಿ ನಾವು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡಷ್ಟು ರೊಟ್ಟಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನೋಡಿ ಇದು ಕೈಗೆ ಏನು ಹತ್ತುತ್ತಾ ಇಲ್ಲ ಅಂದರೆ ಇದು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಅಂತ ಅರ್ಥ. ಈ ಮೆಣಸಿನ ಪುಡಿ, ಈಗ ಅರಿಶಿನ ಪುಡಿ ಉಪಯೋಗಗಳು ನಮ್ಮ ದೇಹಕ್ಕೆ ಸಿಗಬೇಕು ಅಂತಂದರೆ ಈ ಅರಿಶಿನ ಪುಡಿ ಮೆಣಸಿನ ಪುಡಿ ಜೊತೆ ಸೇರಿ ಇದು ಎಣ್ಣೆಯಲ್ಲಾಗಿರಲಿ, ಆಯಿಲಲ್ಲಾಗಿರಲಿ, ಫ್ರೈ ಆಗಿರಲಿ, ಬಾಯ್ಲ್ ಆಗಿರಲಿ ಮಾಡಿ ನಾವು ಸೇವಿಸಿದಾಗ ಆವಾಗ ಅದನ್ನು ಕಂಪ್ಲೀಟ್ ಅರಿಶಿನದ್ದು ಉಪಯೋಗಗಳು ನಮ್ಮ ದೇಹಕ್ಕೆ ಸಿಗುತ್ತೆ. ಆವಾಗ ಬ್ರೈನ್ ಡೆವಲಪ್ಮೆಂಟ್ಗೂ ಈವನ್ ಆಲ್ಮೋಸ್ಟ್ ಅದರದ್ದು ಏನಂತಾರೆ ಅರಿಶಿನದ್ದು ಉಪಯೋಗಗಳು ಎಲ್ಲ ಕಂಪ್ಲೀಟ್ ನಮ್ಮ ದೇಹಕ್ಕೆ ಸಿಗುತ್ತೆ. ಈ ಥರ ರೊಟ್ಟಿ ತಟ್ಕೊಳ್ಬೇಕು ಚೆನ್ನಾಗಿ. ಈಗ ಹಂಚು ಕಾದಿದೆ. ಇವಾಗ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಹಂಚು, ಆಯಿತಾ. ಈಗ ನಾನು ರೊಟ್ಟಿನ ಹಂಚು ಮೇಲೆ ಹಾಕ್ತಾಯಿದ್ದೀನಿ, ದರ್ಸ್ಕೊಂಡಿರೋದು. ಒಂದು ನಾರ್ಮಲ್ ವಾಟರಲ್ಲಿ ಒಂದು ಕಾಟನ್ ಬಟ್ಟೆ ಡಿಪ್ ಮಾಡಿಬಿಟ್ಟು ಹಿಂಗೆ ಡ್ಯಾಪ್ ಮಾಡಬೇಕು ರೊಟ್ಟಿ ಮೇಲೆ. ಆವಾಗ ನಾವೇನಾದ್ರು ಎಕ್ಸ್ಟ್ರಾ ಇಟ್ಟಿದ್ರೆ ಅದು ಎಕ್ಸ್ಟ್ರಾ ಇಟ್ಟು ರಿಮೂವ್ ಮಾಡೋಕ್ಕೆ. ಇವಾಗ ನೋಡಿ ಈಗ ಹಂಚು ರೊಟ್ಟಿ ಬಿಟ್ಟಿದೆ ಅಂದಾಗ ಅವಾಗ ನಾವು ಟರ್ನ್ ಮಾಡಿದಾಗ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ತೀವಿ. ನೋಡಿ ಈಗ ಇದು ರೊಟ್ಟಿ ಆಗಿದೆ. ಇವಾಗ ರೆಡಿ ಟು ಸರ್ವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.